ಅಮರ ಶಿಲ್ಪಿ ಸವಿಸ್ಮರಣೀಯ ದಿನಾಚರಣೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ನಗರದ ತಾಲೂಕು ಆಡಳಿತ ಹಾಗೂ ವಿಶ್ವಕರ್ಮ ಸಮುದಾಯದ ಸಂಯುಕ್ತಾಕ್ಷರದಲ್ಲಿ ಶ್ರೀ ಅಮರ ಶಿಲ್ಪಿ ಜಗಣಾಚಾರ್ಯರ ಸ್ಮರಣೀಯ ದಿನಾಚರಣೆಯನ್ನ ಕ್ಷೇತ್ರದ ಶಾಸಕ ಪಿ ರಘುಮೂರ್ತಿರವರು ಅಮರ ಶಿಲ್ಪಿ ಜಗಣಾಚಾರ್ಯರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದರು. ದೇಶದ ಶಿಲ್ಪಕಲೆಯ ದಿಗ್ಗಜ ಅಮರ ಶಿಲ್ಪಿ ಜಗಣಾಚಾರ್ಯರು ಕರ್ನಾಟಕ ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ಶಿಲ್ಪಕಲೆಯ ಬೆಳಕನ್ನ ಚೆಲ್ಲಿ ನಾಡಿನ ಉದ್ದಗಲಕ್ಕೂ ದೇವಾಲಯಗಳ ರೂಪಣೆಗೆ ಹೊಸ ಮೈಲಿಗಲ್ಲು ಇಟ್ಟ ಅಮರ ಶಿಲ್ಪಿ ಜಗಣಾಚಾರ್ಯರು. ಅಮರರಾದವರು ಅವರ ಶಿಲ್ಪಕಲೆ ಅಮರವಾಗಿಲ್ಲ. ಅಲ್ಲದೆ ಇತ್ತೀಚೆಗಷ್ಟೇ ನಿರ್ಮಾಣವಾಗಿರುವ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣದಲ್ಲಿ ಬಹುಪಾಲು ಕರ್ನಾಟಕದ ವಿಶ್ವಕರ್ಮ ಸಮುದಾಯದ ಶಿಲ್ಪಿಗಳು ಶ್ರೀರಾಮ ಮಂದಿರ ದೇವಸ್ಥಾನ ಹಾಗೂ ರಾಮನ ಪ್ರತಿಮೆಯ ವಿಗ್ರಹವನ್ನ ವಿಶ್ವಕರ್ಮ ಸಮುದಾಯದ ಜನಾಂಗದವರು ನಿರ್ಮಿಸುತ್ತಿದ್ದಾರೆ ಎಂಬುದು ಹೆಮ್ಮೆ ತರುವ ವಿಷಯ. ಇಂತಹ ಶಿಲ್ಪಕಲೆಯನ್ನು ಅಮರ ಶಿಲ್ಪಿ ಜಗಣಾಚಾರ್ಯರು ಸಾವಿರಾರು ವರ್ಷಗಳ ಹಿಂದೆ ನಿರ್ಮಿಸಿ ಅಮರರಾಗಿದ್ದಾರೆ. ಅಂತಹ ಮಹಾನ್ ವ್ಯಕ್ತಿಗಳ ಆದರ್ಶಗಳನ್ನು ತಿಳಿದು ಅವರ ದಾರಿಯಲ್ಲಿ ಸಾಗಬೇಕು ಎಂದು ಹೇಳಿದ್ದಾರೆ. ಇನ್ನು ಈ ವೇಳೆ ಅಖಿಲ ಭಾರತ ವಿಶ್ವಕರ್ಮ ಪರಿಷತ್ ಅಧ್ಯಕ್ಷ ಆರ್ ಪ್ರಸನ್ನಕುಮಾರ್, ತಾಲೂಕು ಅಧ್ಯಕ್ಷ ಚಂದ್ರಪ್ಪ ಆಚಾರ್, ಶಶಿಕುಮಾರ್ ಆಚಾರ್, ಮಂಜುನಾಥ್ ಆಚಾರ್, ಶ್ರೀನಿವಾಸ್ ಆಚಾರ್, ಮಹಿಳೆಯರಾದ ಸರಸ್ವತಮ್ಮ, ರಾಜಕ, ಮಂಜುಳಕ್ಕ ಸೇರಿದಂತೆ ಅನೇಕರು ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಮೌನೇಶ್ ಆಚಾರ್, ಪ್ರಜಾಪವ ಟಿವಿ, ಚಳ್ಳಕೆರೆ. ಅದಕ್ಕೆ ನಾವು ಬೇರೆ ಯಾರು ಇಲ್ಲಿಕ್ಕಿಲ್ಲ. ಅಮರ ಅಂತ ಹೇಳ್ತೀವಿ ನಾವೆಲ್ಲ, ಅಮರ ಆಗ್ತದಂತೆ ಅಂತ ಒಂದು ಹೆಸರನ್ನ ಗೊತ್ತಂತ ಮಹಾತ್ಮರನ್ನ ಇವತ್ತು ನೆನೆಸಂತ ಸಂದರ್ಭ. ಬಹುಶಃ ಈ ಶಿಲ್ಪಕಲೆ ಏನಿದೆ ಇವತ್ತೆಲ್ಲ ಜೀವಂತವಾಗಿದ್ದರೆ ಅದಕ್ಕೆ ಮೂಲ ಪುರುಷರು ಈ ಒಂದು ವಿಶ್ವಕರ್ಮ ಸಮಾಜದಲ್ಲಿ ಜನಿಸಿದಂಥ ಅಮರ ಶಿಲ್ಪಿ ಜಗಣಾಚಾರ್ಯರು ಅಂತ ಹೇಳಿ ಎಲ್ಲರೂ ಭಾವಿಸ್ಬೋದು. ಅದು ಈಗಾಗಲೇ ಅದ್ಭುತ ಆಗಿರುತ್ತೆ. ಯಾಕಂದರೆ ನಾವೆಲ್ಲ ದೇಶ ವಿದೇಶದಿಂದ ಏನು ಬೇಲೂರು, ಹಳೆಬೀಡು, ಐಹೊಳೆ, ಪತ್ರಕಲೆ ಇಂಥವೆಲ್ಲ ದೇವಸ್ಥಾನಗಳನ್ನು ನೋಡಿ ಬಹುಶಃ ಇವತ್ತು ಇದು ನಮ್ಮ ವಾಸ್ತುಶಿಲ್ಪ ಏನು ನಮ್ಮ ಇಂಜಿನಿಯರ್ಸು, ಆರ್ಕಿಟೆಕ್ಟ್ಸು, ಬೇರೆ ಎಲ್ಲರೂ ಕೂಡ ಏನೇ ಕಲಿತು ಏನೇನು ಕೂಡ ಅದು ಅತ್ಯಲ್ಪ. ಆದರೆ ಅವರು ಬಹುಶಃ ಅವರಿಗೆ ದೇವರೊಂದು ವರದಾನ ಎಂಬುದಂತೆ ಬಳಸ್ತಾರೆ. ಎಲ್ಲರಿಗೂ ಎಲ್ಲರೂ ಮಾಡಲಿಕ್ಕಾಗಲ್ಲ. ಅವರು ಕಾಲಕ್ಕೆ ಮಹಾತ್ಮರು ಹೋಗ್ತಾರೆ. ಹಾಗಾಗಿ ಇಂಥ ಶಿಲ್ಪಕಲೆಗೆ ಕೆಲವು ಸಂದರ್ಭದಲ್ಲಿ ದೇವರುಗಳನ್ನು ನಾವು ಯಾರು ಸರಸ್ವತಿ ಶಿಲ್ಪಕಲೆ ಬಹಳಷ್ಟು ಮುಖ್ಯ ಆಗುವುದಿಲ್ಲ. ಅದಕ್ಕೆ ದೇಶದಲ್ಲಿ ಈ ವಾಸ್ತುಶಿಲ್ಪ ಇಡೀ ವಿಶ್ವದಾದ್ಯಂತ ನಂಬಿಕೆ ಜೊತೆಗೆ ಇಂಥವರು ಪ್ರಾಸ್ತಾವಿಕವಾಗಿ ನಮ್ಮ ತಹಸೀಲ್ದಾರ್ ಜೋಗಿರಾಚಾರ್ಯ ಕೂಡ ಮಾತನಾಡಿದ್ರು. ಹಾಗಾಗಿ ಅವರನ್ನು ನಾವು ನೆನೆಸ್ತಾ ಈ ಸಮಾಜ ಬೇರೆ ವಿಶ್ವಕರ್ಮ ಸಮಾಜ ನಾವು 2 ದಿನಗಳನ್ನು ಆಚರಣೆ ಮಾಡ್ತೀವಿ. ಈ ಸಮಾಜದ ಬಹುಶಃ ವಿಶ್ವಕರ್ಮ ಜಯಂತಿ ಸೆಪ್ಟೆಂಬರ್ 17, ಅಮರ ಶಿಲ್ಪಿ ಜಗಣಾಚಾರ್ಯ ಜಯಂತಿ ಜನವರಿ 1. ಈ ಜಯಂತಿಯನ್ನು ಸರ್ಕಾರದಿಂದ ಆಚರಣೆ ಮಾಡೋದು ವಿಶೇಷವಾಗಿ ಈ ವಿಶ್ವಕರ್ಮ ಜನಾಂಗ ಚಳ್ಳಕೆರೆಯಲ್ಲಿ ಅವರೇ ಆದ ರೀತಿಯಲ್ಲಿ ಅವರು ಜನಾಂಗ ಕೆಲವು ಜಯಂತಿಗಳನ್ನು ಸಾಂಕೇತಿಕವಾಗಿ ಆಚರಣೆ ಮಾಡ್ತಿದ್ದಾರೆ ಜಯಂತಿನ. ಆದರೆ ಸಾಂಕೇತಿಕವಾಗಿ ಆಚರಣೆ ಮಾಡೋದ್ರ ಜೊತೆಗೆ ವಿಶೇಷವಾಗಿ ಪ್ರತಿ ವರ್ಷ ಸರ್ಕಾರ ಕಲಿಸಿದೆ. ಈ ದಿನ ಜಯಂತಿ ಆಚರಣೆಗೆ ಸರ್ಕಾರ ಅನುವು ಮಾಡಿಕೊಂಡಿದೆ. ಎಲ್ಲರೂ ಅವ್ರ ಕಲೆ ಜ್ಞಾಪಿಸ್ಕೊಳ್ಳೋದಕ್ಕೆ ಈ ದಿನ ಜಯಂತಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ.